ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನೋಡಿ, ನಾನಿವತ್ತು ಒಂದು ಒಳ್ಳೆ ತೊಂಡೆಕಾಯಿ ಪಲ್ಯ ಹೇಗೆ ಮಾಡೋದು, ಎಲ್ಲ ಇಷ್ಟಪಟ್ಟು ತಿನ್ನೋ ಥರ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಾಗಿತ್ತು. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಈ ತೊಂಡೆಕಾಯಿ ಅಂದರೆ ಸ್ವಲ್ಪ ಆಲ್ಮೋಸ್ಟು ಯಾರಿಗೂ ಅಷ್ಟಿಷ್ಟ ಆಗಲ್ಲ ಅಂತ ಅಂದ್ಕೋತೀನಿ. ಅದನ್ನು ಇಷ್ಟಪಟ್ಟು ತಿನ್ನೋ ಥರ ಹೇಗೆ ಮಾಡೋದು ಅನ್ನೋದನ್ನು ನಾನಿವತ್ತು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಓಕೆನಾ? ನೋಡಿ, ನಾನು ತೊಂಡೆಕಾಯನ್ನ ಚೆನ್ನಾಗಿ ತೊಳೆದು ಸೈಡಲ್ಲಿ ಕಟ್ ಮಾಡಿಕೊಂಡು ಉದ್ದುದ್ದಕ್ಕೆ ಹಿಂಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಬಾಣಲಿಗೆ ಎಣ್ಣೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಜಾಸ್ತಿ, ಒಂದು 5 ರಿಂದ 6 ಸ್ಪೂನಷ್ಟು ಹಾಕೊಳ್ಳಿ. ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು, ಯಾಕಂದರೆ ಪುಡಿ ಹಾಕ್ತೀವಲ್ವ, ಅದಕ್ಕೋಸ್ಕರ. ನೋಡಿ, ಸಾಸಿವೆ ಹಾಕ್ತಾಯಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ನೋಡಿ, ಕಡಲೆಕಾಯಿ ಬೀಜ ಹಾಕೋತಾ ಇದ್ದೀನಿ. ನೋಡಿದ್ರೆ ಫ್ರೆಂಡ್ಸ್, ಎಲ್ಲ ಸ್ಪೆಷಲ್ಲಾಗಿ ಮಾಡಿರೋದಕ್ಕೆ ಅದು ತುಂಬ ಚೆನ್ನಾಗಾಗಿತ್ತು. ನೀವು ಇದೇ ರೀತಿ ನೋಡ್ಕೊಂಡು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಮಕ್ಕಳೆಲ್ಲ ಇಷ್ಟಪಟ್ಟು ತಿನ್ಕೋತಾರೆ. ಸ್ಪೆಷಲ್ ಇಂಗ್ರೀಡಿಯೆಂಟ್ ಹಾಕ್ಕೊಳ್ಳೋಣ, ಒಂದು ಪುಡಿ. ನೋಡಿದ್ರೆ ಕಡಲೆಕಾಯಿ ಬೀಜ ಎಲ್ಲ ಚೆನ್ನಾಗಿ ಬೇಯಿತು. ಸ್ವಲ್ಪ ಗರಿಗರಿಯಾಗಿ ಹುರ್ಕೊಳ್ಳಿ ಫ್ರೆಂಡ್ಸ್ ಕಡಲೆಕಾಯಿ ಬೀಜ. ಅದಾದಮೇಲೆ ನೆಕ್ಸ್ಟು ನಾವು ಹೆಚ್ಚಿಟ್ಕೊಂಡಿರ್ತೀವಲ್ಲ, ಹಾಕ್ಕೊಳ್ಳೋಣ. ತೊಂಡೆಕಾಯಿನ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಬೇಗ ಹಾಗೆ ಫ್ರೈ ಮಾಡ್ತಾ ಇರಿ. ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್. ಇದು ಬೇಕು ಅಂದರೆ ಇಷ್ಟೊಂದೆಲ್ಲ ಹಿಂಗೆ ಇದು ಫ್ರೈ ಆಗೋದು ಲೇಟು, ನಮಗೆ ಪಲ್ಯ ಬೇಗ ಆಗಬೇಕು ಅನ್ನೋರು ಹೆಚ್ಚಿಟ್ಕೊಂಡು ಹಬೆಯಲ್ಲಿ ಬೇಯಿಸ್ಕೊಂಬಿಡಿ. ಕುಕ್ಕರ್ ಒಳಗೆ ಇಟ್ಕೊಂಡು ಒಂದು ಪಾತ್ರೆಯಲ್ಲಿ ಈ ಕಟ್ ಮಾಡಿರೋದೆಲ್ಲ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಹಬೆಯಲ್ಲಿ ಬೇಯಿಸ್ಕೊಂಡು ಹಿಂಗೆಲ್ಲ ಒಗ್ಗರಣೆ ಕೊಟ್ಕೊಬೋದು. ನೋಡಿ, ನಾನು ಹೇಳಿದ್ನಲ್ಲ, ಕರ್ಬೇವಿನ ಸೊಪ್ಪನ್ನೆಲ್ಲ ನಾನು ಒಣಗಿಸಿ ಇಟ್ಕೊಂಡಿದ್ದೆ ಅಂತ, ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಮಕ್ಕಳೆಲ್ಲ ಇವಾಗ ಕರ್ಬೇವಿನ ಸೊಪ್ಪೆಲ್ಲ ಎತ್ತಾಕ್ಬಿಡ್ತಾರೆ. ಮಕ್ಕಳೆಲ್ಲ ದೊಡ್ಡವರು ತೆಗ್ದಾಕ್ಬಿಡ್ತಾರಲ್ವ, ಅದಕ್ಕೆ ಅದರ ಅಂಶ ಸೇರಬೇಕು ದೇಹಕ್ಕೆ. ಅದಕ್ಕೋಸ್ಕರ ಏನು ಮಾಡ್ಕೊಂಡಿದ್ದೀನಿ ನಾನು, ಕರ್ಬೇವಿನ ಸೊಪ್ಪೆಲ್ಲ ಒಣಗಿಸಿಟ್ಕೊಂಡಿರೋದನ್ನ ಒಂದು ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಿಂಗೆ ಈ ಥರ ಪಲ್ಯ ಎಲ್ಲ ಮಾಡೋವಾಗ ಹಾಕ್ಕೊಂಬಿಟ್ರೆ ಏನೂ ಗೊತ್ತಾಗಲ್ಲ, ತೆಗ್ದಿಡೋದು ಇಲ್ಲ ಸೈಡ್ಗೆ, ಎಲ್ಲ ತಿನ್ಕೋತಾರೆ ಅಲ್ವಾ ಫ್ರೆಂಡ್ಸ್. ನೀವು ಆ ಟಿಪ್ನ ಯೂಸ್ ಮಾಡಿ, ವರ್ಕ್ ಆಗುತ್ತೆ ಅಲ್ವಾ. ನೆಕ್ಸ್ಟ್ ಇವಾಗ ನೋಡಿ, ನಾನು ಸಾಲ್ಟ್ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಬೇಯಬೇಕು ಅದು ಚೆನ್ನಾಗಿ, ಯಾಕಂದರೆ ತುಂಬ ಹೊತ್ತು ಅದು ಹಿಂದೆ ಸಿಪ್ಪೆ ಎಲ್ಲ ಗಟ್ಟಿ ಇರುತ್ತಲ್ವ, ಅದು ಸ್ವಲ್ಪ ಹೊತ್ತು ಬೇಯಬೇಕು. ಅದಕ್ಕೋಸ್ಕರ ನಾನು ಅದಕ್ಕೆ ಹಿಂಗೆ ಲೇಟ್ ಆಗುತ್ತೆ ಅಂತ ಒಂದೊಂದು ಸತಿ ನಾನೇನು ಮಾಡ್ತೀನಿ, ಹಬೆಯಲ್ಲಿ ಬೇಯಿಸಿ ಕುಕ್ಕರ್ ಒಳಗೆ ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊಂಡು ಬೇಯಿಸ್ಕೊತೀನಿ. ನಾವು ಹಿಂಗೆ ಮಾಡಿದ್ರೆ ಪಲ್ಯ ಇನ್ನೂ ಟೇಸ್ಟಾಗಿ ಬರುತ್ತೆ ಅಂತ ಇನ್ನೊಂದು ಸತಿ ಟ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು. ಅದು ಒಗ್ಗರಣೆಲೆ ಬೆಂದರೆ ಅದರ ಟೇಸ್ಟೇ ಬೇರೆ, ಮಾಮೂಲಿ ನಾವು ನೀರು ಹಾಕಿ ಕೂಗಿಸ್ಕೊತೀವಲ್ಲ, ಅದ್ರ ಟೇಸ್ಟೇ ಬೇರೆ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಒಂದು ಸತಿ ಟ್ರೈ ಮಾಡೋಣ ಅಂತ ಹಿಂಗೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಇನ್ನೂ ಟೇಸ್ಟಿಯಾಗಿರುತ್ತೆ. ಅದಕ್ಕೋಸ್ಕರ ಹಿಂಗೆ ಮಾಡೋಣ ಅಂದ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ. ನೋಡಿ, ಚೆನ್ನಾಗಿ ಬೇಯಬೇಕು ಅದು, ಅಲ್ಲಿವರೆಗೂ ಫ್ರೈ ಮಾಡ್ಕೊತಾ ಇರಿ. ಚೆನ್ನಾಗಿರುತ್ತೆ, ಬಜ್ಜಿನೂ ಆಗೋಲ್ಲ. ಆಮೇಲೆ ಕುಕ್ಕರಲ್ಲಿ ಕೂಗಿಸ್ಬಿಟ್ರೆ ಒಂದೊಂದು ಸತಿ ಬಜ್ಜಿ ಆಗಿಬಿಡುತ್ತೆ, ಈ ಥರ ಸಿಕ್ಕಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನೋಡಿ, ಈಗ ಬೆಂದಿದೆ, ಆಲ್ಮೋಸ್ಟ್ ಬೆಂದ್ಬಿಟ್ಟಿದೆ. ಸಣ್ಣೂರಿಲೇ ನೀವು ಬೇಯಿಸಿ, ಯಾಕಂದರೆ ದೊಡ್ಡೂರಿ ಮಾಡಿದ್ರೆ ಸೀಕೊಂಬಿಡುತ್ತೆ, ತಳ ಹಿಡಿದ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ಫ್ರೈ ಮಾಡಿ ಎಲ್ಲ. ನೋಡಿ, ಚೆನ್ನಾಗಿ ಬೆಂದಿದೆ ತೊಂಡೆಕಾಯಿ ಎಲ್ಲ, ಸಾಫ್ಟಾಗಿದೆ ಫ್ರೆಂಡ್ಸ್. ನಿಮಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ, ಸಾಫ್ಟಾಗಿದೆ ನೋಡಿ. ನೀವು ಮಧ್ಯ ಬೇಕಾದರೆ ಇನ್ನೊಂದು ಸ್ವಲ್ಪ ಸಾಲ್ಟ್ ಬೇಕಾದ್ರೆ ಹಾಕ್ಕೊಳ್ಳಿ. ನಂಗೆ ಸ್ವಲ್ಪ ಸಾಲ್ಟ್ ಸಾಕಾಗಿತ್ತು, ಅಷ್ಟೇ ಹಾಕ್ಕೊಂಡಿದ್ದೀನಿ ನಾನು. ನೋಡಿ, ಇವಾಗೆಲ್ಲ ಫ್ರೈ ಆಗಿದೆ, ಸಾಫ್ಟಾಗಿದೆ, ತೊಂಡೆಕಾಯಿ ಸಾಫ್ಟಾಗಿದೆ. ಅದಕ್ಕೆ ಇವಾಗ ನಾನೊಂದು ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ಳಿ ಸಾಕು, ಯಾಕಂದರೆ ಇನ್ನೊಂದು ನೆಕ್ಸ್ಟು ಪುಡಿ ಹಾಕ್ಕೋತಾ ಇದ್ದೀನಿ ಸ್ಪೆಷಲ್ಲು. ಅದಕ್ಕೋಸ್ಕರ ಇದು ಸ್ವಲ್ಪನೇ ಇದ್ದರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನೋಡಿ, ನಾನು ಹೇಳೋದಿದೆ, ವಾಂಗಿಬಾತ್ ಪೌಡರು. ಈ ವಾಂಗಿಬಾತ್ ಪೌಡರ್ ಹಾಕಿದ್ರೆ ಅದ್ರ ಟೇಸ್ಟೇ ಲೆವೆಲ್ಲೇ ಚೇಂಜ್ ಆಗುತ್ತೆ ಫ್ರೆಂಡ್ಸ್. ಇವಾಗ ಕರ್ಬೇವಿನ ಸೊಪ್ಪಿನ ಪುಡಿ, ವಾಂಗಿಬಾತ್ ಪುಡಿ, ಈ ಅಚ್ಕಾರದ ಪುಡಿ ಎಲ್ಲ ಹಾಕೋದ್ರಿಂದ ಪಲ್ಯಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಇವೆಲ್ಲ ಈ ಥರದ ಪುಡಿಗಳು ಹಾಕ್ಕೊಂಡ್ರೆ ಒಳ್ಳೆ ಪಲ್ಯ ಎಲ್ಲ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಮಕ್ಕಳು ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಅದಕ್ಕೋಸ್ಕರ ನಾನು ಹೀಗೆ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಆರ್ಗಾನಿಕ್ ಬೆಲ್ಲ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಪುಡಿ ಬೆಲ್ಲ ಸಿಗುತ್ತೆ ಆರ್ಗಾನಿಕ್ದು,
ಅದು ಹಾಕ್ಕೊಂಡಿದ್ದೀನಿ. ನೀವು ಮಾಮೂಲಿ ಬೆಲ್ಲನಾರು ಹಾಕೊಬೋದು, ಏನೂ ತೊಂದರೆ ಇಲ್ಲ. ನೋಡಿ ಇವಾಗ ಬೆಲ್ಲನೂ ಹಾಕಿ ಒಂದು 2-3 ಮಿನಿಟ್ಸು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಎಲ್ಲ ಆಲ್ಮೋಸ್ಟ್ ಪಲ್ಯ ರೆಡಿ ಆಗ್ತಾ ಇದೆ. ಇನ್ನೇನು ಎಲ್ಲ ಪುಡಿ ಎಲ್ಲ ಸ್ವಲ್ಪ ಖಾರ ಕಮ್ಮಿ ಆಗಬೇಕು, ಅಲ್ಲಿವರೆಗೂ ಒಂಚೂರು ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಈಗ ಬೆಲ್ಲ ಹಾಕಿದ್ಮೇಲೆ ಒಂದು ರೌಂಡ್ ಎಲ್ಲ ಫ್ರೈ ಆಯ್ತಲ್ಲ, ಆಫ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆಯ್ತೆಲ್ಲ, ಎಲ್ಲ ಖಾರ ವಾಂಗಿಬಾತ್ ಪುಡಿ ಎಲ್ಲ. ನೋಡಿ ಈಗ ಪಲ್ಯ ರೆಡಿ ಆಯಿತು. ನೋಡಿ ಹಿಂಗೆ ರಸಭರಿತವಾದ ತೊಂಡೆಕಾಯಿ ಪಲ್ಯ ರೆಡಿ. ನೋಡಿದ್ರಾ, ಸೂಪರಾಗಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ, ತಿನ್ನೋಕ್ಕೆ ಚೆನ್ನಾಗೇ ಇರುತ್ತಲ್ವ ಫ್ರೆಂಡ್ಸ್. ತುಂಬ ಚೆನ್ನಾಗಾಗಿತ್ತು, ಟೇಸ್ಟಿ ಆಗಿತ್ತು. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಈ ಕಡಲೆಕಾಯಿ ಬೀಜ ಎಲ್ಲ ಬಾಯಿಗೆ ಸಿಗುತ್ತೆ, ಅದರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ, ಬೇಡ ಅಂತ ಹಠ ಮಾಡಲ್ಲ. ನೋಡಿ ಎಷ್ಟು ಚೆನ್ನಾಗಾಗಿದೆ, ಕರೆಕ್ಟಾಗಿ ಒಂದು ಹದದಲ್ಲಾಗಿದೆ ಅಲ್ವಾ ಫ್ರೆಂಡ್ಸ್. ನೋಡಿ ನೀವು ಚಪಾತಿಗೆ ಮತ್ತು ರೊಟ್ಟಿಗೆ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ ಏನಕ್ಕಾದ್ರೂ ಯೂಸ್ ಮಾಡ್ಕೋಬೋದು, ಏನಕ್ಕಾದ್ರೂ ತಿನ್ಬೋದು ಫ್ರೆಂಡ್ಸ್. ಜೊತೆಗೆ ಇದು ನಾನು ಆಮೇಲೆ ಇದಕ್ಕೇನು ಮಾಡಿದೆ, ಆಮೇಲೆ ಎಳ್ಳು ತಿನ್ನಲ್ಲ ಅಲ್ವ, ಅದು ತುಂಬ ಕ್ಯಾಲ್ಸಿಯಂ ಸಿಗುತ್ತಲ್ವ, ಅದಕ್ಕೆ ನಾನೇನು ಮಾಡ್ಕೊತೀನಿ ಅಂದರೆ ಎಳ್ಳು ಯಾವಾಗಲೂ ಬಿಳಿ ಎಳ್ಳು ಹುರಿದಿಟ್ಕೊಂಡಿರ್ತೀನಿ ಫ್ರೆಂಡ್ಸ್. ಇದನ್ನು ಅದಕ್ಕೆ ಪಲ್ಯಗಳ ಮೇಲೆ ಸ್ವಲ್ಪ 2 ಸ್ಪೂನಷ್ಟು ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗೂ ಇರುತ್ತೆ, ತುಂಬ ಹೆಲ್ದಿ ಕೂಡ ಫ್ರೆಂಡ್ಸ್. ಬೇಕಾದ್ರೆ ನೀವು ಎಳ್ಳೆಲ್ಲ ಬಾಯಿಗೆ ಸಿಗುತ್ತೆ ಅಂದರೆ ಪುಡಿ ಮಾಡ್ಕೊಂಡು ಕೂಡ ಮೇಲೆ ಉದುರಿಸ್ಕೊಬೋದು, ಅದಿನ್ನೂ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಎಲ್ಲ ಬಾಯಿಗೆ ಸಿಗೋದು ಬೇಡ ಅಂದರೆ ಇದು ತುಂಬ ಕ್ಯಾಲ್ಸಿಯಮ್ಮು, ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ಮನೆಯಲ್ಲಿ, ತುಂಬ ಚೆನ್ನಾಗಾಗಿತ್ತು. ರೊಟ್ಟಿ ಚಪಾತಿಗೆಲ್ಲ ಆರಾಮಾಗಿ ತಿನ್ಬೋದು ಫ್ರೆಂಡ್ಸ್. ನೋಡಿ ನಿಮ್ಗೆ ಇದು ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.